ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀರಿ? ಪೂಜೆಗೆ 72 ವರ್ಷ ಈಗ. ನಿಮಗೆ 90 ವರ್ಷ. ನನಗೆ 90 ಆಗ್ತಾ ಬಂತು. 90 ಆಗ್ತಾ ಬಂತು. ನೀವು ಯಾವ ಇಸವಿಯಲ್ಲಿ ನೆನಪುಂಟ ನಿಮಗೆ ಇಲ್ಲಿಗೆ ಪೂಜೆಗೆ ಬಂದಾಗ? ಹೌದು, 1754. 54ರಲ್ಲಿ ಇಲ್ಲಿಗೆ ನೀವು ಪೂಜೆಗೆ ಬಂದಂತದ್ದು. ಯಾವುದೇ ನಿಮಗೆ ಈ ವಯಸ್ಸಿನಲ್ಲೂ ಕೂಡ ಆಯಾಸ ಏನೂ ಆಗುದಿಲ್ಲ? ಇಲ್ಲ ಇಲ್ಲ, ಪೂಜೆ ಮುಗಿಯವರೆಗೆ ಏನಾಗುದಿಲ್ಲ. ಲಕ್ಷ್ಮೀವರ ತೀರ್ಥರಿದ್ರಲ್ಲ ಹೌದು, ಹಿಂದಿನ ಸ್ವಾಮಿಗಳು, ಅವರ ಬಗ್ಗೆ ಯಾವ್ದಾದ್ರು ನೆನಪುಗಳಾಗ್ತದ? ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು? ಅದನ್ನು ಎತ್ತಿ ಅಸಡರೆ ಎತ್ತಿಕೊಂಡು ಮುದ್ದಾಡ್ತಾ ಇದ್ದಾರೆ. ನಂದು ಅಷ್ಟೊಂದು ಅಭಿಮಾನ. ಅಸರಣ್ಣರು ಅಂತ ಹೇಳಿದ್ರೆ ಅಷ್ಟು ಗೌರವ ಇತ್ತು ಅವರಿಗೆ, ಅಷ್ಟು ಪ್ರೀತಿ ಇತ್ತು. ಅಸಡರಂತೆ ಕರೀದವರು. ವೇದವರ್ಧನ ತೀರ್ಥರು ಸಣ್ಣ ಸ್ವಾಮಿಗಳು, ನೋಡಿದ್ದೀರಿ ನೀವು? ಸರ್ವಜ್ಞ ಪೀಠದಲ್ಲಿ ಕೂತ್ಕೊಳ್ಲಿಕ್ಕಿದ್ದಾರೆ, ಕೃಷ್ಣ ದೇವರ ಪೂಜೆ ಮಾಡ್ಲಿಕ್ಕಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನಿಮಗೆ? ಭಾರಿ ಖುಷಿ. ಇಂಥ ಪರ್ಯಾಯ ಆಗಲೇಬಾರದು, ಅಷ್ಟು ಒಳ್ಳೆದಾಗಬೇಕಂತ ಹೇಳಿದ್ದೇನೆ ನಾನು. ಭಾರಿ ಖುಷಿ ಆಯ್ತು ಅವರಿಗೆ. ಹಾಗೆ ಆಯ್ತಲ್ಲ ಬರ್ತಿದ್ದೇನೆ. ವೀಕ್ಷಕ ಮಿತ್ರರೇ ನಮಸ್ಕಾರ. ಶಿರೂರಿನ ಪರ್ಯಾಯ ಅತ್ಯಂತ ವೈಭವಪೇತವಾಗಿ ನಡೆಯಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಪರ್ಯಾಯೋತ್ಸವ ಅದ್ಭುತವಾಗಿ ನಡೀತಾ ಇದೆ. ವೇದವರ್ಧನ ತೀರ್ಥರ ಪುರಪ್ರವೇಶ ನಡೆದು ಇದೀಗ ವೈಭವದ ಸರ್ವಜ್ಞ ಪೀಠವನ್ನು ಏರುವಂಥ ಕ್ಷಣಗಣನೆ ಈಗ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಶಿರೂರಿನ ಮೂಲ ಮಠ, ಅದು ಅನೇಕ ಕಾರಣಗಳಿಂದ ಶಿರೂರು ಮೂಲ ಮಠವನ್ನು ನಾವೆಲ್ಲ ಬಲ್ಲವರು. ಶಿರೂರಿನ ಮೂಲ ಮಠದ ವೈಭವ, ಶಿರೂರಿನ ಮೂಲ ಮಠದ ಶಿಲ್ಪಕಲೆಗಳ ಸೌಂದರ್ಯ ಮತ್ತು ಇಲ್ಲಿರ್ತಕ್ಕಂಥ ಒಂದು ಅಗಾಧವಾಗದಂಥ ದೈವಿಕ ಶಕ್ತಿ, ಇಲ್ಲಿ ಮುಖ್ಯ ಪ್ರಾಣದೇವರು, ಅದೇ ರೀತಿ ಉಳಿದಂಥ ಎಲ್ಲ ದೇವತಾ ಆರಾಧನೆಗಳನ್ನು ನಡೆಸಿಕೊಂಡು ಬರ್ತಾ ಇರುವಂಥ ರೀತಿ, ಈ ಎಲ್ಲವನ್ನ ಇವತ್ತು ಈ ಸಂಚಿಕೆಯಲ್ಲಿ ನಾವು ನಿಮಗೆ ತೋರಿಸಲಿಕ್ಕಿದ್ದೇವೆ. ಪರ್ಯಾಯವನ್ನು ಏರುವಂಥ ವೇದವರ್ಧನ ತೀರ್ಥ ಶ್ರೀಪಾದರ ಮೂಲ ಮಠ ಶಿರೂರು ಮಠ ಯಾವ ರೀತಿಯಾಗಿದೆ ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಶಿರೂರು ಮೂಲ ಮಠದ ಒಳಾಂಗಣಕ್ಕೆ ಪ್ರವೇಶವನ್ನು ಮಾಡಿದ್ದೇವೆ. ಅಗಾಧವಾದಂಥ ಕಂಬಗಳು, ಸುಂದರವಾದಂಥ ಪ್ರಾಂಗಣ, ಇಲ್ಲಿ ಒಂದು ರೀತಿಯಾದಂಥ ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನುವಂಥದ್ದನ್ನು ನಾವು ಕಾಣುತ್ತೇವೆ. ಧ್ಯಾನ, ಈ ರೀತಿಯಾದಂಥ ಏನು ಆಧ್ಯಾತ್ಮಿಕವಾದಂಥ ಲೋಕಕ್ಕೆ ಇದೊಂದು ರೀತಿಯಲ್ಲಿ ಒಂದು ಪ್ರೇರಕದಾಯಿಯಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಶಿರೂರು ಮೂಲ ಮಠ ನಿರ್ಮಾಣ ಮಾಡಿಕೊಡುತ್ತದೆ. ಬನ್ನಿ, ಶಿರೂರು ಮೂಲ ಮಠದ ಒಳಭಾಗ ಮತ್ತು ಇಲ್ಲಿನ ಪ್ರಮುಖ ಘಟ್ಟ ಮತ್ತು ಪ್ರಮುಖ ವ್ಯವಸ್ಥೆ, ಅದು ಇಲ್ಲಿನ ನದಿ, ಅದಾದ ನಂತರ ಇಲ್ಲಿನ ಪೂಜಾ ಪದ್ಧತಿಗಳು ಎಲ್ಲವನ್ನ ತಿಳ್ಕೊಳ್ಳೋಣ. ಹೋಗೋಣ ಅಂತ ಕಡೆಗೆ. ವೀಕ್ಷಕರೇ, ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ವಾರಾಹಿ ನದಿ ಸ್ವರ್ಣ ನದಿಯಾಗಿ ಇಲ್ಲಿಂದ ಹರಿಯುತ್ತದೆ. ಸೊ ಅಂಥ ಒಂದು ಸ್ಥಳ ಇದು. ಇಲ್ಲಿಂದ ಪ್ರತಿನಿತ್ಯವೂ ಕೂಡ ನಾವೀಗ ಏನು ನೋಡ್ತಾ ಇದ್ದೇವೆ, ಇವರು ಪ್ರತಿನಿತ್ಯವೂ ಇಲ್ಲಿಂದಲೇ ಇಲ್ಲಿನ ಏನು ಅರ್ಚಕರು ಪೂಜೆಗೆ ನೀರನ್ನು, ಸ್ನಾನವನ್ನು ಮಾಡಿ ನದಿಯಲ್ಲಿ ಮಡಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಆ ಪ್ರಾಣದೇವರಿಗೆ ಹಾಗೂ ಇಲ್ಲಿನ ದೇವರುಗಳಿಗೆ ಪೂಜೆಯನ್ನು ನೆರವೇರಿಸುವಂತಹದ್ದು ಇಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಏನು ಸುಮಾರು ತಲಾಂತರಗಳಿಂದ ಬಂದಿರತಕ್ಕಂಥ ವ್ಯವಸ್ಥೆ. ಲಕ್ಷ್ಮೀವರ ತೀರ್ಥರು ಇದ್ದಾಗಲೂ ಕೂಡ ಅವರು ಖುದ್ದು ಇಲ್ಲಿ ಸ್ನಾನ ಮಾಡ್ತಾ ಇದ್ದಂಥದ್ದು, ಇಲ್ಲಿ ಈಜು ಹೊಡೆಯುತ್ತಾ ಇದ್ದಂಥದ್ದು ಅದೆಲ್ಲವೂ ನೆನಪಾಗ್ತದೆ. ವೇದವರ್ಧನ ತೀರ್ಥರು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು, ಆ ಪರಿಪಾಠಿಯನ್ನು ಮುಂದುವರಿಸುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಮಾತ್ರ ಅಲ್ಲ, ಶನಿವಾರ ದಿವಸ ಇಲ್ಲಿ ಲಕ್ಷ್ಮೀವರ ತೀರ್ಥರ ಕಾಲದಲ್ಲಂತೂ ಶನಿವಾರ ದಿವಸ ಅಂದರೆ ಶಿರೂರು ಮೂಲ ಮಠದಲ್ಲಿ ಭಕ್ತರ ಸಂದೋಹ, ಶನಿವಾರ ಸಂಜೆಗೆ ಪ್ರಾಣದೇವರ ಪೂಜೆಗೆ ಭಕ್ತರ ಸಂದೋಹ ಬರ್ತಾ ಇದ್ದದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಆ ಸಂದರ್ಭದಲ್ಲಿ ಇಲ್ಲಿಯೇ ಈ ನದಿಯಲ್ಲೇ ಸ್ನಾನ ಮಾಡಿ ಅವರು ಹೋಗ್ತಾ ಇದ್ದಂತಹದ್ದು. ಮಾತ್ರ ಅಲ್ಲ, ಈಗ ನಮ್ಮ ಜೊತೆಗಿರುವಂಥ ಅಸರಣ್ಣರಂತಾನೆ ಕರೆಯುವುದು ಅವರನ್ನು ನಾವು, ಆದರೆ ಲಕ್ಷ್ಮೀನಾರಾಯಣರು ಅಂತ ಅವ್ರ ಹೆಸರು. 90-90 ವರ್ಷ ಅವರಿಗಾಯಿತು ಅಂತ ಹಿರಿಯರು ನಮ್ಮ ಜೊತೆಗೆ ಈ ಕ್ಷೇತ್ರದ ಪೂಜೆಯನ್ನ ಹಿಂದಿನ ಲಕ್ಷ್ಮೀವರ ತೀರ್ಥರಿಂದಲೂ ಹಿಂದಿನ ಸ್ವಾಮಿಗಳ ಕಾಲಘಟ್ಟದಿಂದ ಇವತ್ತು ವೇದವರ್ಧನ ತೀರ್ಥರ ಕಾಲಘಟ್ಟದವರೆಗೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರ ಮೂಲ ಮಠದ ಎಲ್ಲ ಸೇವಾ ಕೈಂಕರ್ಯವನ್ನು, ಪೂಜಾ ಕೈಂಕರ್ಯವನ್ನು ಅವರು ನೆರವೇರಿಸಿಕೊಂಡು ಇರುವಂಥವರು. ಅವರು ನಮಗೆ ಈ ಪೂಜಾ ಪದ್ಧತಿಗಳೇನು, ಇಲ್ಲಿನ ವ್ಯವಸ್ಥೆಗಳೇನು ಅನ್ನೋದನ್ನು ಮುಂದೆ ನಮಗೆ ಅಲ್ಲಿಯೇ ತಿಳಿಸಿಕೊಳ್ಳಲಿಕ್ಕಿದ್ದಾರೆ. ಬನ್ನಿ, ನಾವೀಗ ಏನು ನದಿಯ ಈ ಭಾಗವನ್ನು ದರ್ಶನವನ್ನು ಮಾಡಿದ್ದೇವೆ. ಮಾತ್ರ ಅಲ್ಲ, ಇನ್ನು ಮುಂದಷ್ಟು ಶಿರೂರು ಮಠದ ವ್ಯಾಪ್ತಿಯಲ್ಲಿ ಏನೇನಿದೆ, ಶಿರೂರು ಮೂಲ ಮಠದಲ್ಲಿ ಯಾವ್ಯಾವ ದೇವರನ್ನ ಉಪಾಸನೆಯನ್ನ ಮಾಡ್ತಾರೆ, ಯಾವ ರೀತಿ ಪೂಜಾ ಕೈಂಕರ್ಯಗಳಿರ್ತಾನೆ, ಬನ್ನಿ ಅವರ ಮಾತಿನಲ್ಲಿ ಕೇಳೋಣ, ಮುಂದೆ ಹೋಗೋಣ, ತಿಳ್ಕೊಳ್ಳೋಣ. ವೀಕ್ಷಕ ಮಿತ್ರರೇ, ನಾನಾಗಲೇ ತೋರಿಸ್ತಾ ಇದ್ದೆ ಶಿರೂರಿನ ಮೂಲ ಮಠದ ವೈಭವವನ್ನು ನಾವು ನೋಡ್ತಾ ಇದ್ವಿ.
ನೆನಪಿಸಿಕೊಳ್ಳೇಬೇಕು ನಾನು. ಯಾಕೆಂದರೆ ಮೂಲ ಮಠದಲ್ಲಿ ನಿಂತಾಗ ನಾನು ಆಗಲಿಂದ ಹೇಳ್ತಾ ಬರ್ತಾ ಇದ್ದೇನೆ, ಮರೀಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ಹೆಸರು. ಮತ್ತು ನನ್ನಂಥ ಸಾವಿರಾರು ಮಂದಿಗೆ ಯಾವ ಕಾಲಕ್ಕೂ ಮರೆಯಲಾಗದಂಥ ಹೆಸರು ಅದು ಲಕ್ಷ್ಮೀವರ ತೀರ್ಥರದ್ದು. ಲಕ್ಷ್ಮೀವರ ತೀರ್ಥರ ಕಾಲಘಟ್ಟದಲ್ಲಿ, ಅದಕ್ಕಿಂತ ಮೊದಲೇ ಪೂರ್ವದಲ್ಲಿ ಶ್ರೀಮಠದಲ್ಲಿ ಪೂಜೆ ಮಾಡಿಕೊಂಡು ಬಂದಂಥವರು ಲಕ್ಷ್ಮೀನಾರಾಯಣರು. ನಾವು ಅವರನ್ನು ನೋಡ್ತಾ ಇದ್ದೇವೆ. 90ರ ಇಳಿ ವಯಸ್ಸಿನ ಯುವಕ ಲಕ್ಷ್ಮೀನಾರಾಯಣರು. ಸೊ ನಾವು ಈಗಾಗಲೇ ನೋಡಿದ್ದೇವೆ ಯಾವ ರೀತಿಯಾಗಿ ಅವರು ಇಲ್ಲಿನ ನದಿಯಿಂದ ನೀರನ್ನು ತಂದು ಪ್ರತಿನಿತ್ಯ ಅದು ಮುಖ್ಯ ಪ್ರಾಣ ದೇವರಿಗೆ, ಅದೇ ರೀತಿ ವಿಠ್ಠಲ ದೇವರಿಗೆ, ರಾಮದೇವರಿಗೆ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ. ನಮ್ಮ ಜೊತೆಗೆ ಇದ್ದಾರೆ ಹಿರಿಯರು. ಇಲ್ಲಿನ ಯಾವ ಯಾವ ದೇವರುಗಳು, ಪೂಜಾ ಪದ್ಧತಿಗಳು ಹೇಗೆ ನಡೀತದೆ, ಬನ್ನಿ ಅವರನ್ನು ಕೇಳಿಕೊಳ್ಳೋಣ. ಆಚಾರ್ಯ, ಇಲ್ಲಿನ ಪೂಜಾ ವ್ಯವಸ್ಥೆ ಹೇಗೆ? ಯಾವ ಯಾವ ದೇವರುಗಳಿದ್ದಾರೆ ಇಲ್ಲಿ? ರಾಮದೇವರು, ರಾಮ, ವಿಠ್ಠಲ, ಮತ್ತೆ ಹಯಗ್ರೀವ, ವೇದವ್ಯಾಸ, ಕೃಷ್ಣ, ಮತ್ತೆ ರಾಮ, ಕಾಳಿಂಗ ಮಾಡಿದ ಕೃಷ್ಣ, ಎಲ್ಲ ದೇವರು ಪೀಠದಲ್ಲಿದ್ದಾರೆ. ಇಲ್ಲಿ ಮುಖ್ಯ ಪ್ರಾಣ ಮಾತ್ರ. ಓಕೆ, ಇಲ್ಲಿ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣ ವಾದಿರಾಜರು, ಪಂಚವೃಂದಾವನ, ಆಮೇಲೆ ಗರುಡ ಭೂತರಾಜರಿದ್ದಾರೆ, ಗರುಡ ಭೂತರಾಜ, ಗಣಪತಿ ಇನ್ನೊಂದು ಗಣಪತಿ ಉಂಟಲ್ಲಿ ಮುಖ್ಯ ಅಂತಾರೆ. ಗಣಗಳಿಗೆ ಅಧಿಪತಿ. ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀರಿ? ಪೂಜೆ 72 ವರ್ಷ. ಈಗ 72 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ. ನಿಮಗೆ 90 ವರ್ಷ? 90 ಆಗ್ತಾ ಬಂತು. 90 ಆಗ್ತಾ ಬಂತು. ನೀವು ಯಾವ ಇಸವಿಯಲ್ಲಿ ನೆನಪುಂಟ ನಿಮಗೆ ಇಲ್ಲಿಗೆ ಪೂಜೆಗೆ ಬಂದಾಗ? 54ರಲ್ಲಿ ಇಲ್ಲಿಗೆ ನೀವು ಪೂಜೆಗೆ ಬಂದಂತದ್ದು. ಆಗ ಯಾರು ಪೀಠಾಧಿಪತಿಗಳಾಗಿದ್ರು? ಅಲ್ಲಿ ತೋಟದವರು ಅವರೇ ಪೀಠಾಧಿಪತಿಗಳು. ನನ್ನನ್ನು ಪೂಜೆ ಕಳಿಸಿದ್ದು ಅವರೇ. ಪೂಜೆ ಶಾಲೆಗೆ ಹೋಗ್ತಾ ಇದ್ದವನೇ ಹಿಂದಿನೇ ಸಾಲ ಮಾಡಬೇಕು, ಪೂಜೆ ಮಾಡಬೇಕು, ಇದ್ದಷ್ಟು ದಿವಸ ಸೇವೆ ಮಾಡ್ತಾ ಇರಬೇಕು ಅಂತ ಹೇಳಿದ್ರು. ಸರಿ, ಇಷ್ಟ ಮಾಡ್ತಾ ಇದ್ದೆ. ಯಾವುದೇ ನಿಮಗೆ ಈ ವಯಸ್ಸಿನಲ್ಲೂ ಕೂಡ ಆಯಾಸ ಏನೂ ಆಗುದಿಲ್ಲ? ಇಲ್ಲ, ಪೂಜೆ ಮುಗಿಯವರೆಗೆ ಏನಾಗುದಿಲ್ಲ. ಈಗ ಆಚಾರ್ಯ, ಇನ್ನೊಂದು, ಈಗ ನಿಮಗೆ ಲಕ್ಷ್ಮೀವರ ತೀರ್ಥರಿದ್ರಲ್ಲ ಹಿಂದಿನ ಸ್ವಾಮಿಗಳು, ಅವರ ಬಗ್ಗೆ ಯಾವ್ದಾದ್ರು ನೆನಪುಗಳಾಗ್ತದ? ಯಾವ ನೆನಪಿದೆ? ಪೂಜೆಗಳು, ಅವರು ಪ್ರಾಣದೇವರನ್ನ ಶನಿವಾರ ಅಂತ ಹೇಳಿದ್ರೆ ಪ್ರಾಣದೇವರನ್ನ ಪೂಜೆ ಮಾಡ್ತಾ ಇದ್ರು. ಅವರು ಪೂಜೆ ಮಾಡ್ತಾ ಆಮೇಲೆ ಇಲ್ಲ, ಆಮೇಲೆ ಇಲ್ಲೇ ಕುತ್ಕೊಳ್ತಾ ಇದ್ರು. ಅವರ ವಯಸ್ಸು ಕಮ್ಮಿ ಆಗ್ತಾ ಬಂತಲ್ಲ, ಸಿಕ್ ಶುರುವಾಯ್ತಲ್ಲ ಅವರು. ಕರೆಕ್ಟ್. ಮತ್ತೆ ಅವರೊಂದು ಹೇಳಿಕೆ ಆಗುದಿಲ್ಲ. ಅವರದ್ದು ಏನೇ ಮಾಡುದು, ಅವರು ದೇವರ ಆಮೇಲೆ ಹೇಳಿಕೆ ಆಗುದಿಲ್ಲ. ನನಗೆ ಹೇಳಿಕ್ಕೂ ಬರುದಿಲ್ಲ. ನಮ್ಮದೇ ಸ್ವಾಮಿಗಳು, ನಮ್ಮದೇ ಸ್ವಾಮಿಗಳು ನಿಮ್ಮನ್ನೆಲ್ಲ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಅದನ್ನು ಎತ್ತಿ ಅಸಡೇ ಎತ್ತಿಕೊಂಡು ಮುದ್ದಾಡ್ತಾ ಇದ್ದಾರೆ. ಅಂತ ಅಷ್ಟೊಂದು ಅಭಿಮಾನ. ಹಸರಣ್ಣರು ಅಂತ ಹೇಳಿದ್ರೆ ಅಷ್ಟು ಗೌರವ ಇತ್ತು ಅವರಿಗೆ, ಅಷ್ಟು ಪ್ರೀತಿ ಇತ್ತು. ಹಸಣ್ಣಂತೆ ಕರೀದವರು. ಕರೆಕ್ಟ್. ನೀವು ಹಸಣ್ಣರು, ಲಕ್ಷ್ಮೀ ಹಸಣ್ಣಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಇವತ್ತು ನಮ್ಮಂದು ಸೇರಿ ಎಲ್ಲರಿಗೂ ಹಸರಣ್ಣರ ಅಂತ ಹೇಳಿ ನಿಮ್ಮನ್ನು ಈಗ ಇಲ್ಲಿ ನೀವು ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಈಗ ಇಷ್ಟು ಸಮಯದ ಬೆಳಿಗ್ಗೆ ಪೂಜೆ ಹೇಗೆ ಮಾಡ್ತೀರಿ ನೀವು? ಅಂದ್ರೆ ನದಿಗೆ ಹೋಗಿ ನೀರು ತಂದು ಸ್ನಾನ ಮಾಡಿ ಕೆಲವು ಪ್ರಕಾರ ಪೂಜೆ ಎಲ್ಲ ಆಗ್ಬೇಕು. ದೇವರು ಮಗ ಇದ್ದಾರೆ, ಮಾಡ್ತಾರೆ. ಮತ್ತೆಲ್ಲ ನಾನು ಪೂಜೆ ಮಾಡುತ್ತಿದ್ದಾರೆ. ದೇವರ ಪೂಜೆ ಸಾಯಂಕಾಲ ಮಗ ಮಾಡ್ತಾರೆ. ಈಗ ವೇದವರ್ಧನ ತೀರ್ಥರು ಬಂದಿದ್ದಾರೆ, ಸಣ್ಣ ಸ್ವಾಮಿಗಳು. ಲಕ್ಷ್ಮೀವರ ತೀರ್ಥರನ್ನು ಸಣ್ಣ ಸ್ವಾಮಿಗಳಾಗಿದ್ದಾಗಲೇ ನೀವು ನೋಡಿದ್ದೀರಿ. ಈಗ ವೇದವರ್ಧನ ತೀರ್ಥರು ಸಣ್ಣ ಸ್ವಾಮಿಗಳು ನೋಡಿದ್ದೀರಿ ನೀವು. ಪರ್ಯಾಯಕ್ಕೆ ಪೀಠಾರೋಹಣ ಸರ್ವಜ್ಞ ಪೀಠದಲ್ಲಿ ಕೂತ್ಕೊಳ್ಲಿಕ್ಕಿದ್ದಾರೆ, ಕೃಷ್ಣ ದೇವರ ಪೂಜೆ ಮಾಡ್ಲಿಕ್ಕಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನಿಮಗೆ? ಭಾರಿ ಖುಷಿ. ಇಂಥ ಪರ್ಯಾಯ ಆಗಲೇಬಾರದು, ಅಷ್ಟು ಒಳ್ಳೆದಾಗಬೇಕಂತ ಹೇಳಿದ್ದೇನೆ ನಾನು. ಭಾರಿ ಖುಷಿ ಆಯ್ತು ಅವರಿಗೆ. ಹಾಗೆ ಆಯ್ತಲ್ಲ ಬರ್ತಿದ್ದೇನೆ. ಹೌದು, ಜನರಿಗೆ ಭಾರಿ ಪುರಪ್ರವೇಶ ಮತ್ತೆ ಪರ್ಯಾಯದ ಕಾರ್ಯಕ್ರಮಗಳನ್ನು ನೋಡ್ತಾ ಇರೋ ಜನರು ಖುಷಿ ಪಡ್ತಾ ಇದ್ದಾರೆ. ಎಲ್ಲಿಯ ಮುಖ ಅವರು ನಂಬ್ತಾರೆ ಒಳ್ಳೆ. ನಮ್ಮ ವೇದವರ್ಧನ ಅಂತ ಹೇಳ್ತಾರೆ, ಒಳ್ಳೆ ನಂಬ್ತಾರೆ. ನಮ್ಮ ಶ್ರೀ ಮುರಾರಿ ಅವ್ರದ್ದು ಏನಾಗುದಿಲ್ಲ, 2 ವರ್ಷ ಚೆನ್ನಾಗಿ ಪೂಜೆ ಮಾಡ್ತಿರ್ತೀರಿ ಅಂತ ಹೇಳಿದ್ದೇನೆ.
ಅವರು ನಡೆಸಿದ್ರು. ಈಗ ಪರ್ಯಾಯಕ್ಕೆ ಎಲ್ಲರನ್ನು ನೀವು ಕರೀತೀರಾ? ಹೇಗೆ ಬರಬೇಕು ಅಂತ ಏನು ಕರೀತೀರಿ? ಕರೀರಿ ಜನರನ್ನು. ಪರ್ಯಾಯಕ್ಕೆ ಎಲ್ರು ಬನ್ನಿ ಅಂತ ನಾವು ಹೇಳ್ಬೇಕಲ್ಲ ನೀವು ಹೇಳಿ. ಏನು ಗೊತ್ತಿಲ್ಲ. ಎಲ್ಲರೂ ಹೋಗ್ಲಿಕ್ಕೆ ನಾನು ಇಲ್ಲಿ ಸ್ವಾಮಿ ಮಾಡ್ತಾ ಇದ್ದೆ. ಅವ್ರಿಗೆ ಒಳ್ಳೇದಾಗುವಂತೆ ಅನುಗ್ರಹ ಮಾಡಿ ಹಿಂದಿನ ನಿತ್ಯ ಪ್ರಾರ್ಥನೆ ಮಾಡ್ತೀವಿ. ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಾಕು, ನಿಮ್ಗೆ ಏನಾಗುದಿಲ್ಲ, ಒಳ್ಳೆ ರೀತಿಯಲ್ಲಿ ಪರ್ಯಾಯ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆಯ್ತು ಆಚಾರ್ಯ, ಕಹಳೆ ನಿಸೋತಿಂದ ಧನ್ಯವಾದಗಳು. ಆಗಲಿ, ದೇವರೇ ನಡೆಸಬೇಕು. ನಿದ್ದೆ ನಿದ್ದೆ ನಮಗೆ ಕರೆಕ್ಟ್ ಆಯ್ತಲ್ಲ ನಿದ್ದೆ ವೈಭವ. ನಿಂದು ಇಷ್ಟವರೆಗೆ ನಾನು ನೋಡಲೇ ಇಲ್ಲ. 72 ವರ್ಷ ಪೂಜೆ ಮಾಡ್ತಾ ಇದ್ದೆ. ಇಷ್ಟು ಗೌರಿ ಈ ಸಲ ಅಲ್ಲ, ಮುಂಚೆನೆ ಇದು ಗೊತ್ತವಿಲ್ಲ. ಅಲ್ಲಿ ಉಡುಪಿಯಲ್ಲಿ ಆಗ್ತಾರೆ ಹೋಗ್ತಾರೆ. ಇಲ್ಲಿ ಇಷ್ಟು ಗೌಜಿ ಆದದ್ದಿಲ್ಲ. ಇಷ್ಟು ಗೌಜಿ ಈ ವರ್ಷ ಖುಷಿ ಆಯ್ತು ನಿಮಗೆ? ನನಗೆ ಭಾರಿ ಖುಷಿ. ಪ್ರಾಣದೇವರಿಗೆ ಖುಷಿ ಆಯ್ತು. ಹೌದು, ಪ್ರಾಣದೇವರಿಗೆ ಖುಷಿ ಅಂತ ನಿಮಗೂ ಖುಷಿ ಆಗ್ತದೆ. ಹೌದು. ಆಯ್ತು ಆಚಾರ್ಯ. ಇದಿಷ್ಟು ಮುಗ್ಧ ಮನಸ್ಸಿನ ಇಳಿ ವಯಸ್ಸಿನಲ್ಲಿದ್ದುಕೊಂಡು ಪ್ರಾಣದೇವರನ್ನ ನಿತ್ಯ ಪೂಜೆ ಮಾಡ್ತಾ ಇದ್ದಂತ, ಪೂಜೆ ಮಾಡಿಕೊಂಡು ಬರ್ತಾ ಇರುವಂತಹ ಏನು ಲಕ್ಷ್ಮೀನಾರಾಯಣರು, ಅಸ್ರಣ್ಣರು ಅಂತಾನೆ ನಾವು ಕರಿತಿದ್ದದ್ದು, ಲಕ್ಷ್ಮೀವರ ತೀರ್ಥರು ಅಂತ ಪೂಜ್ಯರ ಮಾತುಗಳು. ವೀಕ್ಷಕರೇ, ಇದು ಶಿರೂರು ಮಠದ ವೈಭವ. ಶಿರೂರು ಮಠವನ್ನ ನೋಡ್ತಾ ಹೋದರೆ ಅನೇಕ ಕಂಬಗಳು ಒಂದೊಂದು ಮೂಲ ಮಠ ಒಂದೊಂದು ಕಥೆಯನ್ನು ಹೇಳುತ್ತದೆ. ಇಲ್ಲಿ ನಡೀತಾ ಇದ್ದಂಥ ದಾನಗಳು, ಲಕ್ಷ್ಮೀವರ ತೀರ್ಥರಿದ್ದಂಥ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಅನೇಕ ಬೇರೆ ಬೇರೆ ಭಾಗದ ಜನರು ಅವರನ್ನು ಕಾಣಲಿಕ್ಕೆ ಬರ್ತಾ ಇದ್ದಂಥದ್ದು, ಅವರು ಕೂತು ಅವರನ್ನು ಮಾತಾಡಿಸ್ತಾ ಇದ್ದಂಥದ್ದು, ಪ್ರೀತಿಯಿಂದ ನಡೆದುಕೊಂಡ ರೀತಿಗಳು, ಅದೆಲ್ಲವನ್ನು ಕೂಡ ಈ ಮಠದ ಕಂಬಗಳು ಅದಕ್ಕೆಲ್ಲ ಸಾಕ್ಷಿಗಳಾಗಿ ಇಲ್ಲಿ ನಿಂತಿರುವುದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ವೀಕ್ಷಕರೇ, ನಾವಿವಾಗ ನೋಡ್ತಾ ಇರುವಂಥದ್ದು ಶಿರೂರು ಮೂಲ ಮಠದಲ್ಲಿ ಗೋ ಸಂಪತ್ತಿಗೆ ಅಗಾಧವಾದಂಥ ಒತ್ತನ್ನು ಪೂಜ್ಯ ಲಕ್ಷ್ಮೀವರ ತೀರ್ಥರು ಕೊಟ್ಟಂತಹದ್ದು. ಅದು ಅನೇಕ ಸಂದರ್ಭಗಳಲ್ಲಿ ಕಸಾಯಿಖಾನೆಗೆ ಹೋಗ್ತಿದ್ದಂಥ ಹಸುಗಳನ್ನು ತಂದು ಸಾಕಿದಂಥ ಉದಾಹರಣೆಗಳು ನಾವು ಅನೇಕ ಕಾಣಬಹುದು. ಮಾತ್ರ ಅಲ್ಲ, ಗೋ ಸಂರಕ್ಷಣೆಗಾಗಿ ಲಕ್ಷ್ಮೀವರ ತೀರ್ಥರು ದೊಡ್ಡದಾದಂಥ ಶಿರೂರು ಮೂಲ ಮಠಕ್ಕೆ ಬಂದರೆ ಇಲ್ಲಿ ಗೋವುಗಳು ಮಠದ ಒಳಗೆಲ್ಲ ಓಡಾಡ್ತಾ ಇರುವುದನ್ನು ನಾವು ಕಾಣಬಹುದು. ಇದೀಗ ಒಂದು ಪುಟ್ಟದಾದಂಥ ಗೋಶಾಲೆ ಇದು. ಇಲ್ಲಿ ಅನೇಕ ಗೋವುಗಳಿರುವುದನ್ನು, ಏನು ಸಣ್ಣ ಸಣ್ಣ ಕರುಗಳಿರುವುದನ್ನು ಕಾಣುತ್ತೇವೆ. ಮಾತ್ರ ಅಲ್ಲ, ಸುಮಾರು 100-200ಕ್ಕೂ ಅಧಿಕ ಗೋವುಗಳು ಶಿರೂರು ಮಠದಲ್ಲಿರುವಂತಹದ್ದು. ಆ ಎಲ್ಲ ಗೋವುಗಳು ಇಲ್ಲಿ ಒಂದು ರೀತಿಯಾದಂತಹ ಆಶ್ರಯವನ್ನು ಪಡೆದಿರುವಂತಹದ್ದು. ಗೋ ಸೇವೆಯಲ್ಲೂ ಕೂಡ ಶಿರೂರು ಮಠ ಒಂದು ಅಗ್ರಪಂಕ್ತಿಯನ್ನು ಹಾಕಿಕೊಟ್ಟಿದೆ. ಪೂಜ್ಯ ಪರ್ಯಾಯ ಸರ್ವಜ್ಞ ಪೀಠವನ್ನ ಏರಿ ರಾರಾಜಿಸುತ್ತಿರಲಿಕ್ಕಿರುವಂತಹ ವೇದವರ್ಧನ ತೀರ್ಥರು ಕೃಷ್ಣನಿಗೆ ಹೇಗೆ ಗೋವು ಪ್ರೀತಿಯೋ ಅದೇ ರೀತಿ ವೇದವರ್ಧನ ತೀರ್ಥರು ಕೂಡ ಕೃಷ್ಣನ ಪರ್ಯಾಯವನ್ನ ನಡೆಸ್ತಾ ಗೋವುಗಳೊಂದಿಗೆ ಪ್ರೀತಿಯನ್ನ, ಒಂದು ಸಂಬಂಧವನ್ನ ಬೆಸೆದುಕೊಂಡು ಆ ಲಕ್ಷ್ಮೀವರ ತೀರ್ಥರು ಯಾವ ರೀತಿಯಾಗಿ ಒಂದು ಅಗ್ರಪಂಥಿಯನ್ನ ಗೋ ಸಂರಕ್ಷಣೆಯಲ್ಲಿ ಹಾಕಿಕೊಂಡು ಬಂದ್ರು ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮಾತ್ರ ಅಲ್ಲ, ಆ ಎಲ್ಲ ಗೋವುಗಳನ್ನ ಇಲ್ಲಿ ಸಂರಕ್ಷಿಸಿಕೊಂಡು ವೇದವರ್ಧನ ತೀರ್ಥರು ಬಂದಿರುವುದನ್ನು ನಾವು ಕಾಣಬಹುದು. ಮಾತ್ರ ಅಲ್ಲ, ವೇದವರ್ಧನ ತೀರ್ಥರು ಕೂಡ ಆ ಗೋವುಗಳ ಬಗ್ಗೆ ಒಂದು ಅಪಾರವಾದಂಥ ಪ್ರೀತಿಯನ್ನ ಹೊಂದಿರುವಂತಹದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗ್ತದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.